ಕೊಡುವಂಥ ವ್ಯಕ್ತಿ ಮುನಿರತ್ನ ಸರ್. ಯಾವತ್ತೂ ಯಾವ ವಿಷಯದಲ್ಲಾಗಲಿ ಯಾರಿಗೇನೇ ಆಗಲಿ ಒಬ್ಬ ಬಡವ ಬಲ್ಲಿದ ಅನ್ನೋದು ಇಲ್ಲದೆ ಗೌರವ ಮಾತಾಡುವಂಥವ್ರು ನಮ್ಮ ಮುನಿರತ್ನ ಸರ್. ಎಲ್ಲರೂ ಇದು ಆಡಿಟ್ ಮಾಡಿಕೊಂಡು ಈ ಬೇರೆ ಇವರಲ್ಲಿ ಮಾತಾಡಿಸಿ ಇವ್ರಿಗೆ ತೋರಿಸ್ತಾ ಇದ್ದಾರೆ ಮುನಿರತ್ನ ಸರ್ ಮಾತಾಡಿದ್ದಾರೆ ಅಂತ. ಖಂಡಿತ ಮುನಿರತ್ನ ಸರ್ ಮಾಡಿಲ್ಲ. ಇದಕ್ಕೆಲ್ಲ ಎಲೆಕ್ಷನ್ ಕಾರಣ. MP ಎಲೆಕ್ಷನಲ್ಲಿ ನಮ್ಮ MP ಅವ್ರು ಗೆದ್ದಿದ್ರಿಂದ ಈ ರೀತಿ ಮಾಡಿಸ್ತಾ ಇದ್ದಾರೆ. ಅದಲ್ಲದೆ ವೇಲು ನಾಯಕರು ಇವ್ರ ಜೊತೆಲೇ ಇದ್ದವರು. 15 ವರ್ಷ 20 ವರ್ಷಗಳ ಕಾಲ ನಮ್ಮ ಮುನಿರತ್ನ ಸರ್ ಜೊತೆಲಿದ್ದವರು. ಅವಾಗ ಇವರು ಬೇರೆ ಜಾತಿ ಆಗಿರ್ಲಿಲ್ವಾ? ಅವ್ರ ಜೊತೆಲಿದ್ದಾಗ ಅವ್ರ ಜೊತೆಲಿ ಇದ್ದು ಒಡನಾಟ, ಅವ್ರ ಮನೇಲಿ ಇವ್ರು ತಿನ್ನೋರು, ಇವ್ರ ಮನೇಲಿ ಅವ್ರು ತಿನ್ನೋರು, ಈ ರೀತಿ ಇದ್ದವರು. ಅವರೇ ಒಕ್ಕಲಿಗರಿಗೆ 10 ಕೇಸ್ ಹಾಕಿದ್ದಾರೆ. ವೇಲು ನಾಯಕರೇ ಒಕ್ಕಲಿಗರಿಗೆ 10 ಕೇಸ್ ಹಾಕಿದ್ದಾರೆ. ಹೋದ ವರ್ಷ ನಾನು ಗೌಡ್ರ ಮಹಿಳೆ, ನನ್ನ ಮಗನ ಮೇಲೆ ಅಟ್ರಾಸಿಟಿ ಹಾಕಿದ್ದಾರೆ. ಈಗಲೂ ಕೇಸ್ ನಡೀತಾ ಇದೆ. ಮತ್ತು ಹಿಂದೆ 2 ಕೇಸ್ ಅಟ್ರಾಸಿಟಿ ಹಾಕಿದ್ದಾರೆ. ಈ ರೀತಿ ಅವ್ರಿಗೆ ಅಟ್ರಾಸಿಟಿ ಕೇಸ್ ಅನ್ನೋದು ಪಾಠ ಹೋಗಿದೆ. ಪ್ರತಿಯೊಂದು ಇದ್ರಲ್ಲೂ ಅಟ್ರಾಸಿಟಿ ಕೇಸ್ಗಳನ್ನ ಹಾಕೊಂಡ್ಬರ್ತಾ ಇದ್ದಾರೆ. ವರ್ಷದಲ್ಲಿ 4. ಹೋದ ವರ್ಷ ಈ ಗೌರಿ ಹಬ್ಬದಲ್ಲಿ ನನ್ನ ಮಗನ ಮೇಲೆ ಹಾಕಿದ್ರು. ಮತ್ತು ಏನೂ ಸಿಕ್ಕಲಿಲ್ಲ ಅಂದಾಗ ಮುನಿರತ್ನ ಸರ್ ಮೇಲೆ ಹಾಕಿದ್ದಾರೆ. ಇದು ಸುಳ್ಳು ಆರೋಪ. ಈ ಆರೋಪನ ಸುಳ್ಳು ಆರೋಪ ಮಾಡಿ ನಮ್ಮ ಶಾಸಕರ ಕರ್ಕೊಂಡ್ಬಂದಿದ್ದಾರೆ. ಅವರು ಒರಿಜಿನಲ್ ತಾರೀಕರಲ್ಲ, ಅಲ್ಲ, ಖಂಡಿತ ಅವ್ರದ್ದಲ್ಲ ಆಡಿಯೋ. ಆ ವ್ಯಕ್ತಿನೇ ಅಲ್ಲ ಅವರು. ಅವ್ರದ್ದು ಆಡಿಯೋ ಅವರಲ್ಲ. ಇವರು ಒರಿಜಿನಲ್ ದಲಿತರು ಅಲ್ಲ. ಇವರು ಸಿಂಪದಿಗೋಸ್ಕರ ಒರಿಜಿನಲ್ ದಲಿತರು ಅಂತ ತೋರಿಸ್ತಾರೆ. ಅವ್ರ ಹೆಸರು ನಾಯಕ್, ವೇಲು ನಾಯಕರ್ ಅವ್ರ ಹೆಸರು. ಅವ್ರ ಹೆಸರೇ ಹೇಳಿಲ್ಲ. ಅವ್ರು ಯಾಕೆ ಸರ್ ಕಂಪ್ಲೇಂಟ್ ಕೊಟ್ಟರು? ವೇಲು ನಾಯಕರಂತ ನಮ್ಮ ಶಾಸಕರ ಪ್ರಶ್ನೆಯಲ್ಲಿ ಮಾತಾಡಿದಾರಾ? ಇಲ್ಲ ತಾನೆ. ಅವ್ರಿಗೆ ಯಾಕೆ ಉಳುಕಿದೆ ಹೇಳಿ ಸರ್? ಈ ರೀತಿ ಆಡಿಯೋ ಅವ್ರದಲ್ಲ. ಸುಳ್ಳು ಕಂಪ್ಲೇಂಟ್ ಹಾಕಿ ನಮ್ಮ ಶಾಸಕರ ಕರ್ಕೊಂಡ್ಬಂದಿದ್ದಾರೆ. ನಮ್ಗೆ ನ್ಯಾಯ ಬೇಕು. ಉಪಯೋಗಿಸ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ಅಧಿಕಾರ ಇದೆ, ಅಧಿಕಾರ ಉಪಯೋಗಿಸ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ನಮ್ಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ವಾರ್ಡ್ಗಳಲ್ಲಿ ನಾವು ಬದುಕಕ್ಕಾಗ್ತಾ ಇಲ್ಲ. ಎಲ್ಲ ಬರೀ ವರ್ಷಕ್ಕೊಂದೊಂದು ಅಟ್ರಾಸಿಟಿ ಕೇಸ್ಗಳು. ಯಾರು ನಾವು ಮುನಿರತ್ನ ಪರವಾಗಿ ಇದೀರೋ ನಮ್ಗೆಲ್ಲ ಅಟ್ರಾಸಿಟಿ ಕೇಸ್ ಆಗ್ತಾ ಇದ್ದಾರೆ. ನಮ್ಗೆ ಚಿತ್ರಹಿಂಸೆಗಳಾಗ್ತಾ ಇದೆ ವಾರ್ಡ್ಗಳಲ್ಲಿ. ನಾವು ಬದುಕಕ್ಕಾಗ್ತಾ ಇಲ್ಲ. ಆ ರೀತಿ ನಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ. ಇವರೆಲ್ಲದಕ್ಕೂ ಕುಮ್ಮಕ್ಕೂ ಇವರೇ ಕೊಡ್ತಾ ಇರೋದು. ಪ್ರತಿಯೊಂದು ಅವರೇ ಮರ್ಡರ್ ಕೇಸಲ್ಲಿ ಇದಾರಲ್ಲ ಸರ್. ವೇಲು ನಾಯಕ್ ಸಾಯರೇ ಮರ್ಡರ್ ಕೇಸಲ್ಲಿ ಇದಾರಲ್ಲ. ಅವ್ರು ಹೆಂಗೆ ಇನ್ನೊಬ್ರು ಕೇಸ್ ಹಾಕ್ತಾರೆ? ಮುನ್ಸ ಅವರೇ ಅಣ್ಣನ ಮಗನ ಮರ್ಡರ್ ಮಾಡಿದ್ದಾರೆ. ಇದೆಲ್ಲ ಇದ್ಕೊಂಡು ಇವರು ಮತ್ತೆ ಶಾಸಕರ ಮೇಲೆ ಏನು ಸರ್ ದೌರ್ಜನ್ಯ? ಏನು ಸರ್ ಇದು? ನಮ್ಗೆ ನ್ಯಾಯ ಬೇಕು. ನಾವೆಲ್ಲ ನ್ಯಾಯ ಕೊಡೋರ್ಗು ನಾವು ಸ್ಟೇಷನ್ ಬಿಟ್ಟು ಹೋಗಲ್ಲ. ನಮ್ಗೆ ನ್ಯಾಯ ಬೇಕು. ಅನ್ಯಾಯ ಆಗಿದೆ. ಆಡಿಯೋ ಅವ್ರದ್ದಲ್ಲ, ನಮ್ಮ ಶಾಸಕರದಲ್ಲ ಆಡಿಯೋ. ಅದು ತುಂಬ ಅನ್ಯಾಯ ಆಗಿದೆ. ನಮ್ಗೆ ನ್ಯಾಯ ಕೊಡಿಸ್ಕೊಡಿ. ಮಾಧ್ಯಮದವರೇ ನಮ್ಗೆ ನ್ಯಾಯ ಕೊಡಿಸ್ಬೇಕು. ನೀವೆಲ್ಲ ಮಾಧ್ಯಮದವ್ರಿಗೆ ಗೊತ್ತು. ನಮ್ಮ ಮುನಿರತ್ನ ಸರ್ ಯಾರಿಗಾದ್ರೂ ಏಕವಚನದಲ್ಲಿ ಮಾತಾಡ್ತಾರೆ, ಕೆಟ್ಟದಾಗಿ ಮಾತಾಡ್ತಾರೆ ಅಂತ ನೀವು ಯಾವತ್ತಾದ್ರೂ ಯೋಚನೆ ಮಾಡ್ತೀರಾ? ಒಬ್ಬ ವ್ಯಕ್ತಿನ ಎದುರುಗಡೆ ಕೂರಿಸ್ಕೊಂಡು ಅದ್ರ ಕೆಟ್ಟದಾಗಿ ಯಾವ ವ್ಯಕ್ತಿನಾದ್ರೂ ಮಾತಾಡ್ತಾರಾ? ಅದು ಅಲ್ಲದೆ ಅವರು ನಮಗೆ ಶಾಂತಿ ಸಮಾಧಾನ ಮಾಡ್ತಾಯಿದ್ರು. ಯಾವುದೇ ವಿಷಯದಲ್ಲೂ ಸಮಾಧಾನ ಮಾಡುವಂಥ ವ್ಯಕ್ತಿ. ನಾವು ಯಾರಿಗಾನ ಜೋರಾಗಿ ಮಾತಾಡಿದ್ರೆ ಮಾತಾಡಬೇಡಿ ಅಂತ ಹೇಳೋರು. ಅಂಥ ವ್ಯಕ್ತಿನ ಇವತ್ತು ಕರ್ಕೊಂಬಂದು ಕೂರಿಸಿದ್ದಾರೆ. ಇದು ತುಂಬ ಅನ್ಯಾಯ ಅಲ್ವಾ? ಹೇಳಿ ಸರ್, ಇದಕ್ಕೊಂದು ಪ್ರತಿಫಲ ಸಿಗುತ್ತೆ. ರಾಜಕೀಯ ಯಾವತ್ತೂ ಶಾಶ್ವತ ಅಲ್ಲ. ಈಗ 3 ದಿವಸ ರಜಾ ಇರೋದು ನೋಡಿ ಈ ಕೆಲಸ ಮಾಡಿದ್ದಾರೆ. 3 ದಿನ ರಜಾ ಇದೆ. ಚಾಲೆಂಜ್ ಮಾಡಿದ್ರು, ನಿಮ್ಗೆ ಮಾಡೇ ಮಾಡ್ತೀನಿ ಅಂತ. ಅವರು ಸೇಡ್ನ ಅವ್ರು ತೀರಿಸ್ಕೊಂಡಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಅವ್ರು ತುಂಬ ಚೆನ್ನಾಗಿರಲಿ. ದೇವರವ್ರನ್ನ ತುಂಬ ಚೆನ್ನಾಗಿಟ್ಟಿರ್ತಾನೆ. ನಿರಪರಾಧಿ ಆಗಿರ್ತಾರೆ. ಯಾವತ್ತೂ ಇಲ್ಲ. ಇದು ಸತ್ಯ ಒಂದು ದಿವಸ ಹೊರಗೆ ಬಂದೇ ಬರುತ್ತೆ ಸರ್. ಪ್ರತಿಯೊಬ್ಬರಿಗೂ ಗೌರವ ಕೊಡುವಂಥ ವ್ಯಕ್ತಿ ಮುನಿರತ್ನ ಸರ್. ಯಾವತ್ತೂ ಯಾವ ವಿಷಯದಲ್ಲಾಗಲಿ ಯಾರಿಗೇನೇ ಆಗಲಿ ಒಬ್ಬ ಬಡವ ಬಲ್ಲಿದ ಅನ್ನೋದು ಇಲ್ಲದೆ ಗೌರವ ಮಾತಾಡುವಂಥವ್ರು ನಮ್ಮ ಮುನಿರತ್ನ ಸರ್. ಎಲ್ಲರೂ ಇದು ಆಡಿಟ್ ಮಾಡಿಕೊಂಡು ಈ ಬೇರೆ ಇವರಲ್ಲಿ ಮಾತಾಡಿಸಿ ಇವ್ರಿಗೆ ತೋರಿಸ್ತಾ ಇದ್ದಾರೆ ಮುನಿರತ್ನ ಸರ್ ಮಾತಾಡಿದ್ದಾರೆ ಅಂತ. ಖಂಡಿತ ಮುನಿರತ್ನ ಸರ್ ಮಾಡಿಲ್ಲ. ಇದಕ್ಕೆಲ್ಲ ಎಲೆಕ್ಷನ್ ಕಾರಣ. MP ಎಲೆಕ್ಷನಲ್ಲಿ ನಮ್ಮ MP ಅವ್ರು ಗೆದ್ದಿದ್ರಿಂದ ಈ ರೀತಿ ಮಾಡಿಸ್ತಾ ಇದ್ದಾರೆ. ಅದಲ್ಲದೆ ವೇಲು ನಾಯಕರು ಇವ್ರ ಜೊತೆಲೇ ಇದ್ದವರು. 15 ವರ್ಷ 20 ವರ್ಷಗಳ ಕಾಲ ನಮ್ಮ ಮುನಿರತ್ನ ಸರ್ ಜೊತೆಲಿದ್ದವರು. ಅವಾಗ ಇವರು ಬೇರೆ ಜಾತಿ ಆಗಿರ್ಲಿಲ್ವಾ? ಅವ್ರ ಜೊತೆಲಿದ್ದಾಗ ಅವ್ರ ಜೊತೆಲಿ ಇದ್ದು ಒಡನಾಟ, ಅವ್ರ ಮನೇಲಿ ಇವ್ರು ತಿನ್ನೋರು, ಇವ್ರ ಮನೇಲಿ ಅವ್ರು ತಿನ್ನೋರು, ಈ ರೀತಿ ಇದ್ದವರು. ಅವರೇ ಒಕ್ಕಲಿಗರಿಗೆ 10 ಕೇಸ್ ಹಾಕಿದ್ದಾರೆ. ವೇಲು ನಾಯಕರೇ ಒಕ್ಕಲಿಗರಿಗೆ 10 ಕೇಸ್ ಹಾಕಿದ್ದಾರೆ. ಹೋದ ವರ್ಷ ನಾನು ಗೌಡ್ರ ಮಹಿಳೆ, ನನ್ನ ಮಗನ ಮೇಲೆ ಅಟ್ರಾಸಿಟಿ ಹಾಕಿದ್ದಾರೆ. ಈಗಲೂ ಕೇಸ್ ನಡೀತಾ ಇದೆ. ಮತ್ತು ಹಿಂದೆ 2 ಕೇಸ್ ಅಟ್ರಾಸಿಟಿ ಹಾಕಿದ್ದಾರೆ. ಈ ರೀತಿ ಅವ್ರಿಗೆ ಅಟ್ರಾಸಿಟಿ ಕೇಸ್ ಅನ್ನೋದು ಪಾಠ ಹೋಗಿದೆ. ಪ್ರತಿಯೊಂದು ಇದ್ರಲ್ಲೂ ಅಟ್ರಾಸಿಟಿ ಕೇಸ್ಗಳನ್ನ ಹಾಕೊಂಡ್ಬರ್ತಾ ಇದ್ದಾರೆ. ವರ್ಷದಲ್ಲಿ 4. ಹೋದ ವರ್ಷ ಈ ಗೌರಿ ಹಬ್ಬದಲ್ಲಿ ನನ್ನ ಮಗನ ಮೇಲೆ ಹಾಕಿದ್ರು. ಮತ್ತು ಏನೂ ಸಿಕ್ಕಲಿಲ್ಲ ಅಂದಾಗ ಮುನಿರತ್ನ ಸರ್ ಮೇಲೆ ಹಾಕಿದ್ದಾರೆ. ಇದು ಸುಳ್ಳು ಆರೋಪ. ಈ ಆರೋಪನ ಸುಳ್ಳು ಆರೋಪ ಮಾಡಿ ನಮ್ಮ ಶಾಸಕರ ಕರ್ಕೊಂಡ್ಬಂದಿದ್ದಾರೆ. ಅವರು ಒರಿಜಿನಲ್ ತಾರೀಕರಲ್ಲ, ಅಲ್ಲ, ಖಂಡಿತ ಅವ್ರದ್ದಲ್ಲ ಆಡಿಯೋ. ಆ ವ್ಯಕ್ತಿನೇ ಅಲ್ಲ ಅವರು. ಅವ್ರದ್ದು ಆಡಿಯೋ ಅವರಲ್ಲ. ಇವರು ಒರಿಜಿನಲ್ ದಲಿತರು ಅಲ್ಲ. ಇವರು ಸಿಂಪದಿಗೋಸ್ಕರ ಒರಿಜಿನಲ್ ದಲಿತರು ಅಂತ ತೋರಿಸ್ತಾರೆ. ಅವ್ರ ಹೆಸರು ನಾಯಕ್, ವೇಲು ನಾಯಕರ್ ಅವ್ರ ಹೆಸರು. ಅವ್ರ ಹೆಸರೇ ಹೇಳಿಲ್ಲ. ಅವ್ರು ಯಾಕೆ ಸರ್ ಕಂಪ್ಲೇಂಟ್ ಕೊಟ್ಟರು? ವೇಲು ನಾಯಕರಂತ ನಮ್ಮ ಶಾಸಕರ ಪ್ರಶ್ನೆಯಲ್ಲಿ ಮಾತಾಡಿದಾರಾ? ಇಲ್ಲ ತಾನೆ. ಅವ್ರಿಗೆ ಯಾಕೆ ಉಳುಕಿದೆ ಹೇಳಿ ಸರ್? ಈ ರೀತಿ ಆಡಿಯೋ ಅವ್ರದಲ್ಲ. ಸುಳ್ಳು ಕಂಪ್ಲೇಂಟ್ ಹಾಕಿ ನಮ್ಮ ಶಾಸಕರ ಕರ್ಕೊಂಡ್ಬಂದಿದ್ದಾರೆ. ನಮ್ಗೆ ನ್ಯಾಯ ಬೇಕು. ಉಪಯೋಗಿಸ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ಅಧಿಕಾರ ಇದೆ, ಅಧಿಕಾರ ಉಪಯೋಗಿಸ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ನಮ್ಗೆ ಅನ್ಯಾಯ ಆಗ್ತಾ ಇದೆ.
ನಮ್ಮ ವಾರ್ಡ್ಗಳಲ್ಲಿ ನಾವು ಬದುಕಕ್ಕಾಗ್ತಾ ಇಲ್ಲ. ಎಲ್ಲ ಬರೀ ವರ್ಷಕ್ಕೊಂದೊಂದು ಅಟ್ರಾಸಿಟಿ ಕೇಸ್ಗಳು. ಯಾರು ನಾವು ಮುನ್ರತ್ನ ಪರವಾಗಿ ಇದೀರೋ ನಮಗೆಲ್ಲ ಅಟ್ರಾಸಿಟಿ ಕೇಸ್ ಆಗ್ತಾ ಇದ್ದಾರೆ. ನಮ್ಗೆ ಚಿತ್ರಹಿಂಸೆಗಳಾಗ್ತಾ ಇದೆ ವಾರ್ಡ್ಗಳಲ್ಲಿ. ನಾವು ಬದುಕಕ್ಕಾಗ್ತಾ ಇಲ್ಲ, ಆ ರೀತಿ ನಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ. ಇವರೆಲ್ಲದಕ್ಕೂ ಕುಮ್ಮಕ್ಕೂ ಇವರೇ ಕೊಡ್ತಾ ಇರೋದು. ಪ್ರತಿಯೊಂದು ಅವನೇ ಮರ್ಡರ್ ಕೇಸಲ್ಲಿ ಇದಾರಲ್ಲ ಸರ್, ವೇಲು ನಾಯಕ್ ಸಾಯರೇ ಮರ್ಡರ್ ಕೇಸಲ್ಲಿ ಇದಾರಲ್ಲ. ಅವ್ರು ಹೆಂಗೆ ಇನ್ನೊಬ್ರು ಕೇಸ್ ಹಾಕ್ತಾರೆ? ಮುನ್ಸೆ ಅವರೇ ಅಣ್ಣನ ಮಗನ ಮರ್ಡರ್ ಮಾಡಿದ್ದಾರೆ. ಇದೆಲ್ಲ ಇದ್ಕೊಂಡು ಇವರು ಮತ್ತೆ ಶಾಸಕರ ಮೇಲೆ ಏನು ಸರ್ ದೌರ್ಜನ್ಯ? ಏನು ಸರ್ ಇದು? ನಮ್ಗೆ ನ್ಯಾಯ ಬೇಕು. ನಾವೆಲ್ಲ ನ್ಯಾಯ ಕೊಡೋರ್ಗು ನಾವು ಸ್ಟೇಷನ್ ಬಿಟ್ಟು ಹೋಗಲ್ಲ. ನಮ್ಗೆ ನ್ಯಾಯ ಬೇಕು. ಅನ್ಯಾಯ ಆಗಿದೆ. ಆಡಿಯೋ ಅವ್ರದ್ದಲ್ಲ, ನಮ್ಮ ಶಾಸಕರದಲ್ಲ ಆಡಿಯೋ. ಅದು ತುಂಬ ಅನ್ಯಾಯ ಆಗಿದೆ. ನಮ್ಗೆ ನ್ಯಾಯ ಕೊಡಿಸ್ಕೊಡಿ. ಮಾಧ್ಯಮದವರೇ ನಮ್ಗೆ ನ್ಯಾಯ ಕೊಡಿಸ್ಬೇಕು. ನೀವೆಲ್ಲ ಮಾಧ್ಯಮದವ್ರಿಗೆ ಗೊತ್ತು. ನಮ್ಮ ಮುನ್ರತ್ನ ಸರ್ ಯಾರಿಗಾದ್ರೂ ಏಕವಚನದಲ್ಲಿ ಮಾತಾಡ್ತಾರೆ, ಕೆಟ್ಟದಾಗ ಮಾತಾಡ್ತಾರೆ ಅಂತ ನೀವು ಯಾವತ್ತಾದ್ರೂ ಯೋಚನೆ ಮಾಡ್ತೀರಾ? ಒಬ್ಬ ವ್ಯಕ್ತಿನ ಎದುರುಗಡೆ ಕೂರಿಸ್ಕೊಂಡು ಅದ್ರ ಕೆಟ್ಟದಾಗ ಯಾವ ವ್ಯಕ್ತಿನಾದ್ರೂ ಮಾತಾಡ್ತಾರಾ? ಅದೊಳಗೆ ಅವರು ನಮಗೆ ಶಾಂತಿ ಸಮಾಧಾನ ಮಾಡ್ತಾಯಿದ್ರು. ಯಾವುದೇ ವಿಷಯದಲ್ಲೂ ಸಮಾಧಾನ ಮಾಡುವಂಥ ವ್ಯಕ್ತಿ. ನಾವು ಯಾರಿಗಾನ ಜೋರಾಗಿ ಮಾತಾಡಿದ್ರೆ ಮಾತಾಡಬೇಡಿ ಅಂತ ಹೇಳಿದ್ರು. ಅಂಥ ವ್ಯಕ್ತಿನ ಇವತ್ತು ಕರ್ಕೊಂಬಂದು ಕೂರಿಸಿದ್ದಾರೆ. ಇದು ತುಂಬ ಅನ್ಯಾಯ ಅಲ್ವಾ? ಹೇಳಿ ಸರ್, ಇದಕ್ಕೊಂದು ಪ್ರತಿಫಲ ಸಿಗುತ್ತೆ. ರಾಜಕೀಯ ಯಾವತ್ತೂ ಶಾಶ್ವತ ಅಲ್ಲ. ಈಗ 3 ದಿವಸ ರಜಾ ಇರೋದು ನೋಡಿ ಈ ಕೆಲಸ ಮಾಡಿದ್ದಾರೆ. 3 ದಿನ ರಜಾ ಇದೆ, ಚಾಲೆಂಜ್ ಮಾಡಿದ್ರು ನಿಮಗೆ ಮಾಡೇ ಮಾಡ್ತೀನಿ ಅಂತ. ಅವರು ಸೇಡ್ನ ಅವ್ರು ತೀರಿಸ್ಕೊಂಡಿದ್ದಾರೆ. ಭಗವಂತ ಅವ್ರು ಒಳ್ಳೇದು ಮಾಡಲಿ. ಅವ್ರು ತುಂಬ ಚೆನ್ನಾಗಿರಲಿ. ದೇವರವ್ರನ್ನ ತುಂಬ ಚೆನ್ನಾಗಿಟ್ಟಿರ್ತಾನೆ. ನಿರಪರಾಧಿ ಆಗಿರ್ತಾರೆ ಯಾವತ್ತೂ ಇಲ್ಲ. ಇದು ಸತ್ಯ ಒಂದು ದಿವಸ ಹೊರಗೆ ಬಂದೇ ಬರುತ್ತೆ ಸರ್. ಪ್ರತಿಯೊಬ್ಬರಿಗೂ ಗೌರವ ಕೊಡುವಂಥ ವ್ಯಕ್ತಿ ಮುನ್ರತ್ನ ಸರ್. ಯಾವತ್ತೂ ಯಾವ ವಿಷಯದಲ್ಲಾಗಲಿ ಯಾರಿಗೇನೇ ಆಗಲಿ ಒಬ್ಬ ಬಡವ ಬಲ್ಲಿದ ಅನ್ನೋದು ಇಲ್ಲದೆ ಗೌರವ ಮಾತಾಡುವಂಥವ್ರು ನಮ್ಮ ಮುನಿರತ್ನ ಸರ್. ಎಲ್ಲರೂ ಇದು ಆಡಿಟ್ ಮಾಡಿಕೊಂಡು ಈ ರೆಕ್ಕ ಬೇರೆ ಇವರಲ್ಲಿ ಮಾತಾಡಿಸಿ ಇವ್ರಿಗೆ ತೋರಿಸ್ತಾ ಇದ್ದಾರೆ. ಮುನ್ರತ್ನ ಸರ್ ಮಾತಾಡಿದ್ದಾರೆ ಅಂತೆ. ಖಂಡಿತ ಮುನ್ರತ್ನ ಸರ್ ಮಾಡಿಲ್ಲ. ಇದಕ್ಕೆಲ್ಲ ಎಲೆಕ್ಷನ್ ಕಾರಣ. MP ಎಲೆಕ್ಷನಲ್ಲಿ ನಮ್ಮ MP ಅವ್ರು ಗೆದ್ದಿದ್ರಿಂದ ಈ ರೀತಿ ಮಾಡಿಸ್ತಾ ಇದ್ದಾರೆ. ಅದಲ್ಲದೆ ವೇಲು ನಾಯಕ್ ಅವರು ಇವ್ರ ಜೊತೆಲೇ ಇದ್ದವರು. 15 ವರ್ಷ 20 ವರ್ಷಗಳ ಕಾಲ ನಮ್ಮ ಮುನ್ರತ್ನ ಸರ್ ಜೊತೆಲಿದ್ದವರು. ಅವಾಗ ಇವರು ಬೇರೆ ಜಾತಿ ಆಗಿರ್ಲಿಲ್ವಾ? ಅವ್ರ ಜೊತೆಲಿದ್ದಾಗ ಅವ್ರ ಜೊತೆಲಿ ಇದ್ದು ಒಡನಾಟ. ಅವ್ರ ಮನೇಲಿ ಇವ್ರು ತಿನ್ನೋರು, ಇವ್ರ ಮನೇಲಿ ಅವ್ರು ತಿನ್ನೋರು, ಈ ರೀತಿ ಇದ್ದವರು. ಅವರೇ ಒಕ್ಕಲಿಗರಿಗೆ 10 ಕೇಸ್ ಹಾಕಿದ್ದಾರೆ. ವೇಲು ನಾಯಕರೇ ಒಕ್ಕಲಿಗರಿಗೆ 10 ಕೇಸ್ ಹಾಕಿದ್ದಾರೆ. ಹೋದ ವರ್ಷ ನಾನು ಗೌಡ್ರ ಮಹಿಳೆ, ನನ್ನ ಮಗನ ಮೇಲೆ ಅಟ್ರಾಸಿಟಿ ಹಾಕಿದ್ದಾರೆ. ಈಗಲೂ ಆ ಕೇಸ್ ನಡೀತಾ ಇದೆ. ಮತ್ತು ಹಿಂದೆ 2 ಕೇಸ್ ಅಟ್ರಾಸಿಟಿ ಹಾಕಿದ್ದಾರೆ. ಈ ರೀತಿ ಅವ್ರಿಗೆ ಅಟ್ರಾಸಿಟಿ ಕೇಸ್ ಅನ್ನೋದು ಪಾಠ ಆಗೋಗಿದೆ. ಪ್ರತಿಯೊಂದು ಇದ್ರಲ್ಲೂ ಅಟ್ರಾಸಿಟಿ ಕೇಸ್ಗಳನ್ನ ಹಾಕೊಂಡ್ಬರ್ತಾ ಇದ್ದಾರೆ. ವರ್ಷದಲ್ಲಿ 4. ಹೋದ ವರ್ಷ ಈ ಗೌರಿ ಹಬ್ಬದಲ್ಲಿ ನನ್ನ ಮಗನ ಮೇಲೆ ಹಾಕಿದ್ರು. ಮತ್ತು ಏನೂ ಸಿಕ್ಕಲಿಲ್ಲ ಅಂದಾಗ ಮುನ್ರತ್ನ ಸರ್ ಮೇಲೆ ಹಾಕಿದ್ದಾರೆ. ಇದು ಸುಳ್ಳು ಆರೋಪ. ಈ ಆರೋಪನ ಸುಳ್ಳು ಆರೋಪ ಮಾಡಿ ನಮ್ಮ ಶಾಸಕರ ಕರ್ಕೊಂಡ್ಬಂದಿದ್ರೆ ಅವರು ಒರಿಜಿನಲ್ ತಾರೀಕರಲ್ಲ. ಅಲ್ಲ, ಖಂಡಿತ ಅವ್ರದ್ದಲ್ಲ ಆಡಿಯೋ. ಆ ವ್ಯಕ್ತಿನೇ ಅಲ್ಲ ಅವರು. ಅವ್ರದ್ದು ಆಡಿಯೋ ಅವರಲ್ಲ. ಇವರು ಒರಿಜಿನಲ್ ದಲಿತರು ಅಲ್ಲ. ಇವರು ಸಿಂಪದಿಗೋಸ್ಕರ ಒರಿಜಿನಲ್ ದಲಿತರು ಅಂತ ತೋರಿಸ್ತಾ ಇದೆ. ಅವ್ರ ಹೆಸರು ನಾಯಕ್, ವೇಲು ನಾಯಕರ ಅವ್ರ ಹೆಸರು. ಅವ್ರ ಹೆಸರೇ ಹೇಳಿಲ್ಲ. ಅವ್ರು ಯಾಕೆ ಸರ್ ಕಂಪ್ಲೇಂಟ್ ಕೊಟ್ಟರು? ವೇಲು ನಾಯಕರಂತ ನಮ್ಮ ಶಾಸಕರ ಪ್ರಜೆಯಲ್ಲಿ ಮಾತಾಡಿದಾರಾ? ಇಲ್ಲ ತಾನೆ. ಅವ್ರಿಗೆ ಯಾಕೆ ಉಳುಕಿದೆ ಹೇಳಿ ಸರ್? ಈ ರೀತಿ ಆಡಿಯೋ ಅವ್ರದಲ್ಲ. ಸುಳ್ಳು ಕಂಪ್ಲೇಂಟ್ ಹಾಕಿ ನಮ್ಮ ಶಾಸಕರ ಕರ್ಕೊಂಡ್ಬಂದಿದ್ದಾರೆ. ನಮ್ಗೆ ನ್ಯಾಯ ಬೇಕು. ಉಪಯೋಗಿಸ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ಅಧಿಕಾರ ಇದೆ, ಅಧಿಕಾರ ಉಪಯೋಗಿಸ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ನಮ್ಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ವಾರ್ಡ್ಗಳಲ್ಲಿ ನಾವು ಬದುಕಕ್ಕಾಗ್ತಾ ಇಲ್ಲ. ಎಲ್ಲ ಬರೀ ವರ್ಷಕ್ಕೊಂದೊಂದು ಅಟ್ರಾಸಿಟಿ ಕೇಸ್ಗಳು. ಯಾರು ನಾವು ಮುನ್ರತ್ನ ಪರವಾಗಿ ಇದೀರೋ ನಮಗೆಲ್ಲ ಅಟ್ರಾಸಿಟಿ ಕೇಸ್ ಆಗ್ತಾ ಇದ್ದಾರೆ. ನಮ್ಗೆ ಚಿತ್ರಹಿಂಸೆಗಳಾಗ್ತಾ ಇದೆ ವಾರ್ಡ್ಗಳಲ್ಲಿ. ನಾವು ಬದುಕಕ್ಕಾಗ್ತಾ ಇಲ್ಲ, ಆ ರೀತಿ ನಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ. ಇವರೆಲ್ಲದಕ್ಕೂ ಕುಮ್ಮಕ್ಕೂ ಇವರೇ ಕೊಡ್ತಾ ಇರೋದು. ಪ್ರತಿಯೊಂದು ಅವನೇ ಮರ್ಡರ್ ಕೇಸಲ್ಲಿ ಇದಾರಲ್ಲ ಸರ್, ವೇಲು ನಾಯಕ್ ಸಾಯರೇ ಮರ್ಡರ್ ಕೇಸಲ್ಲಿ ಇದಾರಲ್ಲ. ಅವ್ರು ಹೆಂಗೆ ಇನ್ನೊಬ್ರು ಕೇಸ್ ಹಾಕ್ತಾರೆ? ಮುನ್ಸೆ ಅವರೇ ಅಣ್ಣನ ಮಗನ ಮರ್ಡರ್ ಮಾಡಿದ್ದಾರೆ. ಇದೆಲ್ಲ ಇದ್ಕೊಂಡು ಇವರು ಮತ್ತೆ ಶಾಸಕರ ಮೇಲೆ ಏನು ಸರ್ ದೌರ್ಜನ್ಯ? ಏನು ಸರ್ ಇದು? ನಮ್ಗೆ ನ್ಯಾಯ ಬೇಕು. ನಾವೆಲ್ಲ ನ್ಯಾಯ ಕೊಡೋರ್ಗು ನಾವು ಸ್ಟೇಷನ್ ಬಿಟ್ಟು ಹೋಗಲ್ಲ. ನಮ್ಗೆ ನ್ಯಾಯ ಬೇಕು. ಅನ್ಯಾಯ ಆಗಿದೆ. ಆಡಿಯೋ ಅವ್ರದ್ದಲ್ಲ, ನಮ್ಮ ಶಾಸಕರದಲ್ಲ ಆಡಿಯೋ. ಅದು ತುಂಬ ಅನ್ಯಾಯ ಆಗಿದೆ. ನಮ್ಗೆ ನ್ಯಾಯ ಕೊಡಿಸ್ಕೊಡಿ. ಮಾಧ್ಯಮದವರೇ ನಮ್ಗೆ ನ್ಯಾಯ ಕೊಡಿಸ್ಬೇಕು. ನೀವೆಲ್ಲ ಮಾಧ್ಯಮದವ್ರಿಗೆ ಗೊತ್ತು. ನಮ್ಮ ಮುನ್ರತ್ನ ಸರ್ ಯಾರಿಗಾದ್ರೂ ಏಕವಚನದಲ್ಲಿ ಮಾತಾಡ್ತಾರೆ, ಕೆಟ್ಟದಾಗ ಮಾತಾಡ್ತಾರೆ ಅಂತ ನೀವು ಯಾವತ್ತಾದ್ರೂ ಯೋಚನೆ ಮಾಡ್ತೀರಾ? ಒಬ್ಬ ವ್ಯಕ್ತಿನ ಎದುರುಗಡೆ ಕೂರಿಸ್ಕೊಂಡು ಅದ್ರ ಕೆಟ್ಟದಾಗ ಯಾವ ವ್ಯಕ್ತಿನಾದ್ರೂ ಮಾತಾಡ್ತಾರಾ? ಅದೊಳಗೆ ಅವರು ನಮಗೆ ಶಾಂತಿ ಸಮಾಧಾನ ಮಾಡ್ತಾಯಿದ್ರು. ಯಾವುದೇ ವಿಷಯದಲ್ಲೂ ಸಮಾಧಾನ ಮಾಡುವಂಥ ವ್ಯಕ್ತಿ. ನಾವು ಯಾರಿಗಾನ ಜೋರಾಗಿ ಮಾತಾಡಿದ್ರೆ ಮಾತಾಡಬೇಡಿ ಅಂತ ಹೇಳಿದ್ರು. ಅಂಥ ವ್ಯಕ್ತಿನ ಇವತ್ತು ಕರ್ಕೊಂಬಂದು ಕೂರಿಸಿದ್ದಾರೆ. ಇದು ತುಂಬ ಅನ್ಯಾಯ ಅಲ್ವಾ? ಹೇಳಿ ಸರ್, ಇದಕ್ಕೊಂದು ಪ್ರತಿಫಲ ಸಿಗುತ್ತೆ. ರಾಜಕೀಯ ಯಾವತ್ತೂ ಶಾಶ್ವತ ಅಲ್ಲ. ಈಗ 3 ದಿವಸ ರಜಾ ಇರೋದು ನೋಡಿ ಈ ಕೆಲಸ ಮಾಡಿದ್ದಾರೆ. 3 ದಿನ ರಜಾ ಇದೆ, ಚಾಲೆಂಜ್ ಮಾಡಿದ್ರು ನಿಮಗೆ ಮಾಡೇ ಮಾಡ್ತೀನಿ ಅಂತ. ಅವರು ಸೇಡ್ನ ಅವ್ರು ತೀರಿಸ್ಕೊಂಡಿದ್ದಾರೆ. ಭಗವಂತ ಅವ್ರು ಒಳ್ಳೇದು ಮಾಡಲಿ. ಅವ್ರು ತುಂಬ ಚೆನ್ನಾಗಿರಲಿ. ದೇವರವ್ರನ್ನ ತುಂಬ ಚೆನ್ನಾಗಿಟ್ಟಿರ್ತಾನೆ. ನಿರಪರಾಧಿ ಆಗಿರ್ತಾರೆ ಯಾವತ್ತೂ ಇಲ್ಲ. ಇದು ಸತ್ಯ ಒಂದು ದಿವಸ ಹೊರಗೆ ಬಂದೇ ಬರುತ್ತೆ ಸರ್.